ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಎಂಬ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಜೀವವಾಣಿ ಕಾರ್ಯಕ್ರಮದ ಮುಖಾಂತರ ದೇವರು ನಮಗೆ ಆಶೀರ್ವಾದ ಮಾಡಿದ್ದಾನೆ. ನಮಗೆ ಕೆಲವು ಜನ ಫೋನ್ ಮಾಡಿ ಹೇಳ್ತಾರೆ, ನಮಗೆ ಆಶೀರ್ವಾದ ಆಗಿದೆ. ಈ ಜೀವವಾಣಿ ಈ ಕಾರ್ಯಕ್ರಮ ನಾವು ನೋಡುವಾಗ ನಾವು ಬೆಳಗ್ಗೆದ್ದು ನೋಡ್ತೇವೆ. ಈ ಕಾರ್ಯಕ್ರಮ ದೇವರು ನಮಗೆ ಎಷ್ಟು ಬಿಡುಗಡೆ ಮಾಡಿದ್ದಾನೆ, ಈ ಕಾರ್ಯಕ್ರಮ ಮುಖಾಂತರ ಎಷ್ಟು ಆಶೀರ್ವಾದವನ್ನು ನಮ್ಮ ಕುಟುಂಬಕ್ಕೆಂದು ನಮಗೆ ಹೇಳುವಾಗ ನಮಗೆ ಸಂತೋಷ ಆಗ್ತದೆ. ಮತ್ತು ಪ್ರಾರ್ಥನೆಗೆ ಕರೆ ಮಾಡ್ತಾರೆ, ನಮಗೆ ಸಂತೋಷ ಆಗ್ತದೆ. ಕಂಟಿನ್ಯೂ ಇದು ನೀವು ನೋಡ್ತಾ ಇರಿ, ನೋಡಿ ಅದರಲ್ಲಿ ನಿಮಗೆ ದೇವರ ವಾಕ್ಯದಲ್ಲಿ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಿರಿ. ಪುನಃವರ್ತಿ ಇವತ್ತು ದೇವರು ನಿಮ್ಮ ಹತ್ರ ವಾಕ್ಯದ ಮುಖಾಂತರ ದೇವರು ಮಾತಾಡಲಿಕ್ಕೆ ಬಯಸ್ತಾನೆ. ಈ ವಾಕ್ಯದಲ್ಲಿ ಪ್ರಿಯರೇ ಜೀವ ಉಂಟು. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಆ ದೇವರ ವಾಕ್ಯವಾಗಿದೆ ಇದು. ಅದಕ್ಕೆ ಇದರಲ್ಲಿ ಜೀವ ಉಂಟು. ನೀವು ಎಷ್ಟು ಕೇಳುತ್ತೀರಿ ಪ್ರಿಯರೇ, ಎಷ್ಟು ಕೇಳುತ್ತೀರಿ ಅಷ್ಟು ನಿಮ್ಮ ಒಳಗೆ ಜೀವ ತುಂಬುತ್ತದೆ, ನಿಮ್ಮ ಆತ್ಮಕ್ಕೆ ಜೀವ ತುಂಬುತ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಅತಿ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಕೂಡ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಸಮಯಕ್ಕಾಗಿ ನಿನ್ನ ಮಕ್ಕಳು ಕರ್ತನೇ ಸ್ಕ್ರೀನ್ನ ಮುಂದೆ ಇದ್ದಾರೆ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಜೀವ ಉಂಟು ಸ್ವಾಮಿ. ಜೀವವು ಕರ್ತನೇ, ಜೀವವುಳ್ಳ ವಾಕ್ಯ ಇವರು ಕೇಳುವಾಗ ಇವರ ಆತ್ಮಕ್ಕೆ ಟಚ್ ಆಗಲಿ ಸ್ವಾಮಿ. ಇವರ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಈ ವಾಕ್ಯ ಕೇಳುವಾಗ ಇವರಿಗೆ ಬಿಡುಗಡೆ ಆಗಲಿ ಸ್ವಾಮಿ, ಸ್ವಸ್ಥತೆ ಆಗಲಿ, ಬರಬೇಕಾದ ಸಕಲ ಆಶೀರ್ವಾದದಿಂದ ಇವರಿಗೆ ತುಂಬಿಸಬೇಕೆಂದು ನಾನು ಪ್ರಾರ್ಥನೆ. ನೀನು ಮಾತಾಡಬೇಕು ಸ್ವಾಮಿ, ನಾವು ಕೇಳಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ, ಆಮೆನ್. ಪ್ರಿಯರೇ, ಇವತ್ತು ದೇವರ ವಾಕ್ಯವು ಹೀಗೆ ಹೇಳ್ತಾ ಉಂಟು. ಯೋಹನ ಸುವಾರ್ತೆ 3:16, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ, ಒಬ್ಬರು ಕೂಡ ನಾಶವಾಗಬಾರದೆಂದು, ಒಬ್ಬರು ಕೂಡ ನಿತ್ಯ ನರಕಕ್ಕೆ ಹೋಗಬಾರ್ದು, ಎಲ್ಲರೂ ಪರಲೋಕಕ್ಕೆ ಸೇರಬೇಕೆಂದು ತನ್ನ ಮಗನನ್ನೇ ಬಿಟ್ಟುಕೊಟ್ಟ. ತನ್ನ ಮಗನನ್ನೇ ಈ ಲೋಕಕ್ಕೆ ಕಳಿಸಿಕೊಟ್ಟ. ಮಗನು ಶರೀರಧಾರವಾಗಿ ಈ ಲೋಕಕ್ಕೆ ಬಂದ. ಮಗನು ಯಾರಾಗಿದ್ದಾನೆ ಪ್ರಿಯರೇ? ಅವನು ದೇವರಾಗಿದ್ದಾನೆ. ದೇವರ ಮಗನು ಯಾರಾಗ್ತಾನೆ? ದೇವರೇ ಆಗ್ತಾನೆ. ಅದಕ್ಕೆ ದೇವರೇ ಈ ಲೋಕದಲ್ಲಿ ಶರೀರಧಾರೆಯಾಗಿ ಬಂದ. ದೇವರು ಬಿಟ್ಟುಕೊಟ್ಟ ನಮಗೋಸ್ಕರ. ನೋಡಿ ದೇವರ ಪ್ರೀತಿ ನೋಡಿ, ಏಕೆ ಬಿಟ್ಟುಕೊಟ್ಟ, ಯಾಕಸ್ಕರ ಬಿಟ್ಟುಕೊಟ್ಟ, ಯಾವ ಮರ್ಮವಾಗಿದೆ ಇದು? ಈ ಮರ್ಮ ಯಾವುದು? ಯಾಕಸ್ಕರ ಬಿಟ್ಟುಕೊಟ್ಟ ತನ್ನ ಮಗನನ್ನು ಈ ಲೋಕದಲ್ಲಿ? ಯಾಕೆ ಕಷ್ಟ ಅನುಭವ ಮಾಡಲಿಕ್ಕೆ ಬಿಟ್ಟುಕೊಟ್ಟ? ಯಾಕೆ ಕೊರಡೆಯಲ್ಲಿ ಪೆಟ್ಟು ತಿನ್ನಲಿಕ್ಕೆ ಬಿಟ್ಟುಕೊಟ್ಟ? ಏಕೆ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿದ? ಏಕೆ ಆ ಶಿಲುಬೆಯಲ್ಲಿ ನೇತಾಡಿದ? ಏಕೆ ಆ ಕಷ್ಟವನ್ನು ಅನುಭವಿಸ್ತಾ? ಅಗತ್ಯತ್ತ? ದೇವರಿಗೆ ಅಗತ್ಯತ್ತ? ಇಲ್ಲ. ನಿಮಗೋಸ್ಕರ, ನಮಗೋಸ್ಕರ, ಇಡೀ ಜಗತ್ತಿನ ಮಾನವಗೋಸ್ಕರ ದೇವರು ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಬಿಟ್ಟುಕೊಟ್ಟನು. ಏಕೆಂದರೆ ಮಾನವನಿಗೆ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡುವ ಬೇರೆ ಮಾರ್ಗ ದೇವರಿಗೆ ಇಲ್ಲ. ಬೇರೆ ಮಾರ್ಗ ಇದ್ದರೆ ದೇವರು ಖಂಡಿತವಾಗಿ ಬಿಡಿಸಿದ್ದರು. ಇಡೀ ಲೋಕದ ಜಗತ್ತಿನ ಬಂಗಾರ ಆತನದ್ದು, ಬೆಳ್ಳಿ ಆತನದ್ದು, ಐಶ್ವರ್ಯ ಆತನದ್ದು, ಈ ಭೂಮಿ ಆತನದ್ದು, ಭೂಮಿಯಲ್ಲಿದ್ದ ಎಲ್ಲ ಐಶ್ವರ್ಯ ಆತನದ್ದಾಗಿದೆ. ಎಲ್ಲದು ಕೊಟ್ಟರೂ ಕೂಡ ಆ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಲಿಕ್ಕೆ ಆಗುವುದಿಲ್ಲ ಎಂದು ದೇವರಿಗೆ ಗೊತ್ತುಂಟು. ಏಕೆಂದರೆ ಮಾನವನು ಈ ಶರೀರದಲ್ಲಿಯೇ ಪಾಪ ಮಾಡಿದ್ದಾನೆ, ಶರೀರದಲ್ಲಿ ಅವಿಧೇಯತ್ವ ಮಾಡಿದ್ದಾನೆ. ದೇವರು ಏನು ಹೇಳಿದ್ದಾನೆ ಅದು ಪಾಲಿಸಲಿಲ್ಲ. ಆ ಪಾಲಿಸಲ ಕಾರಣ ಆ ಅಂಧಕಾರದ ಶಕ್ತಿ ಇವನ ಮೇಲೆ ಆಳ್ತಾ ಉಂಟು. ಇಡೀ ಲೋಕದ ಜನರ ಮೇಲೆ ಈ ಅಂಧಕಾರ ಶಕ್ತಿ ಆಳ್ತಾ ಉಂಟು. ಈ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಬೇಕಾದ್ರೆ ಬೇರೆ ಯಾವ ಮಾರ್ಗ ಇಲ್ಲ. ಅದು ಯೇಸುನ ಮರಣದ ಮುಖಾಂತರ, ಯೇಸು ಸುರಿಸಿದ ರಕ್ತದ ಮುಖಾಂತರ, ಅದರ ಮುಖಾಂತರ ಮಾತ್ರ ಪ್ರಿಯರೇ ಈ ಅಂಧಕಾರ ಶಕ್ತಿಯಿಂದ, ಈ ನಿತ್ಯ ಮರಣದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ತಂದೆಯಾದ ದೇವರು ತನ್ನ ಒಬ್ಬನೇ ಪ್ರಿಯರೇ ಮಗನನ್ನು ಕಳಿಸಿಕೊಟ್ಟ ಈ ಲೋಕಕ್ಕೆ. ಯಾರು ಕೂಡ ನಾಶವಾಗಬಾರದೆಂದು, ಒಬ್ಬರು ಕೂಡ ನಾಶವಾಗಬಾರದು ತನ್ನ ಮಗನಿಗೆ ಕಳಿಸಿಕೊಟ್ಟ. ಪ್ರಿಯರೇ,
ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಪ್ರಿಯರೇ. ಕರ್ತನೇ, ದೇವರು ನಮಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ನಾವು ಸ್ವಲ್ಪ ಓದುವ. ಇದು ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡಬೇಕೆಂದು ಆತನನ್ನು ಕೊಟ್ಟನು. ಎಲ್ಲರೂ ನಿತ್ಯ ಜೀವವನ್ನು ಪಡಬೇಕು, ಒಬ್ಬರಿಗೆ ಬಿಡಲಿಲ್ಲ. ಅವನು ಯಾವ ಜಾತಿ ಆಗಲಿ, ಯಾವ ಕುಲ ಆಗಲಿ, ಯಾವ ಭಾಷೆ ಆಗಲಿ, ಯಾವ ದೇಶದವನಾಗಲಿ, ಯಾವ ಹಳ್ಳಿಯವನಾಗಲಿ, ಅವನು ಕಪ್ಪಾಗಲಿ ಬಿಳಿಯಾಗಲಿ, ಒಬ್ಬರು ಕೂಡ ನಾಶವಾಗಬಾರದು. ಎಲ್ಲರೂ ನಿತ್ಯ ಜೀವವನ್ನು ಪಡಕೊಳ್ಳಬೇಕೆಂದು ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ. ಏಕೆಂದರೆ ಜನರಿಗೆ ಬಿಡುಗಡೆ ಮಾಡಲಿಕ್ಕೆ, ಲೋಕದ ಜನರಿಗೆ ಬಿಡುಗಡೆ ಮಾಡಲಿಕ್ಕೆ. ಪ್ರಿಯರೇ, ಹೇಗೆ ನಮಗೆ ಕಣ್ಣಿಗೆ ಕಾಣಲಿಕ್ಕಿಲ್ಲ, ಹೇಗೆ ಬಿಡುಗಡೆ ಆಗುವುದು? ಯಾವ ರೀತಿ? ಯಾವಾಗ ನಾವು ಯೇಸುಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡುವಾಗ, ಒಳಗಿಡುವಾಗ, ಪಶ್ಚಾತ್ತಾಪ ಪಟ್ಟು ನಾವು ಒಳಗಿಡುವಾಗ, ಆತನನ್ನು ನನ್ನ ರಕ್ಷಕನು, ನನ್ನ ಸ್ವಂತ ರಕ್ಷಕನು, ನನಗೋಸ್ಕರ ಆ ಶಿಲುಬೆಯಲ್ಲಿ ಕೊರಡೆಯಲ್ಲಿ ಪೆಟ್ಟಿದ್ದಾನೆ, ನನಗೋಸ್ಕರ ರಕ್ತ ಸುರಿಸಿದ್ದಾನೆ ಎಂದು ನೀನು ಯಾವಾಗ ಪಶ್ಚಾತ್ತಾಪ ಪಡ್ತಿ, ಓ ನನಗೆ ಕೊಡಬೇಕಾದ ಆ ಒಂದು ದಂಡನ್ನು ಆತನು ತಗೊಂಡಿದ್ದಾನೆ ಎಂದು ನೀನು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಆಗಿ ಆತನ ಕಡೆಗೆ ತಿರುಗಿದರೆ, ಸ್ವಾಮಿ ನಾನೊಂದು ಪಾಪಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸು ಸ್ವಾಮಿ, ನನಗೆ ಈಗ ಗೊತ್ತಾಯಿತು ನೀನು ಯಾಕೆ ಈ ಲೋಕಕ್ಕೆ ಬಂದಿದೆಂದು, ಯಾಕೆ ಶಿಲುಬೆಯಲ್ಲಿ ನನಗೆ ಗೊತ್ತಾಯಿತು ಎಂದು ನೀನು ಪಶ್ಚಾತ್ತಾಪ ಆತನು ಸ್ವೀಕಾರ ಮಾಡಿದರೆ ನಿನಗೆ ರಕ್ಷಣೆ ಆಗ್ತದೆ. ಏಕೆಂದರೆ ಯೇಸು ಶಿಲುಬೆಯಲ್ಲಿ ನೇತಾಡಿ ಸತ್ತು 3ನೇ ದಿವಸ ತಂದೆಯಾದ ದೇವರು ಆತನನ್ನು ಜೀವಂತ ಎಬ್ಬಿಸ್ತಾನೆ. ಆತನು ಜೀವಂತ ಇದ್ದಾನೆ ಪ್ರಿಯರೇ. ನೀನು ಯಾವಾಗ ಕರೆಯುತ್ತಿ, ಸ್ವಾಮಿ ನೀನು ಬಾ ನನ್ನ ಒಳಗೆಂದು, ಆಗ ನಿನಗೆ ರಕ್ಷಣೆ ಆಗ್ತದೆ. ಒಂದು ವೇಳೆ ನೀನು ಹೇಳಿದರೆ, ಅಲ್ಲ ನಾನು ನಂಬುತ್ತೇನೆ, ರಕ್ಷಣೆ ಆಗುವುದಿಲ್ಲ. ನಂಬಲಿಕ್ಕೆ ಎಲ್ಲ ಲೋಕದ ಜನರು ನಂಬುತ್ತಾರೆ. ಆದರೆ ಆತನನ್ನು ನಂಬಿ ನೀನು ಪಶ್ಚಾತ್ತಾಪ ಪಟ್ಟು ಬಾಯಲ್ಲಿ ಅರಿಕೆ ಮಾಡಬೇಕು. ಸ್ವಾಮಿ ಬಾ, ನೀನು ಬೇಕು ನನಗೆ, ನಿನ್ನನ್ನೇ ಹಿಂಬಲಿಸ್ತೇನೆ ಇವತ್ತಿನಿಂದ, ನೀನೇ ನನ್ನ ರಕ್ಷಕನು, ನೀನೇ ದೇವರಾಗಿದ್ದಿ ಎಂದು ನೀನು ಕರೆದರೆ ಆತನು ಒಳಗೆ ಬರ್ತಾನೆ. ಏಕೆಂದರೆ ಆತನು ಆತ್ಮಸ್ವರೂಪಿಯಾಗಿದ್ದಾನೆ. ಆತನು ಒಳಗೆ ಬರ್ತಾನೆ, ನಿನ್ನ ಒಳಗೆ ನಿಲ್ತಾನೆ. ನೀನು ನೂತನ ಸೃಷ್ಟಿ ಆಗ್ತಿ. ನೀನು ಯಾರಾಗ್ತಿ? ನೂತನ ಸೃಷ್ಟಿ ಆಗ್ತಿ. ನಿನ್ನ ಹಳೆಯದು ಎಲ್ಲ ಹೋಗ್ತದೆ. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಿಕೊಳ್ಳಲಿಲ್ಲ. ನೋಡಿ, ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ತಂದೆ ಅದು ಸ್ಪಷ್ಟವಾಗಿ ದೇವರು ತನ್ನ ಮಗನ ಮುಖಾಂತರ ಒಬ್ಬನಿಗೆ ಪ್ರಿಯರೇ ರಕ್ಷಣೆ ಆಗಬೇಕಾದ್ರೆ ಮಗನ ಮುಖಾಂತರವೇ, ಯೇಸು ಕ್ರಿಸ್ತನ ಮುಖಾಂತರವೇ ರಕ್ಷಣೆ ಪ್ರಿಯರೇ. ಬೇರೆ ಮಾರ್ಗ ಇಲ್ಲ, ಆತನ ಮುಖಾಂತರವೇ ರಕ್ಷಣೆ. ಮಾನವನು ಎಷ್ಟು ಕೂಡ ಪ್ರಯತ್ನ ಮಾಡಬಹುದು, ಎಷ್ಟು ತನ್ನ ಬುದ್ಧಿಯನ್ನು ಖರ್ಚು ಮಾಡಬಹುದು, ಆದರೂ ಸತ್ಯವೇದ ಹೇಳ್ತದೆ ಬೇರೆ ಮಾರ್ಗನೇ ಇಲ್ಲ ಮಾನವನಿಗೆ. ಅದಕ್ಕೆ ಶ್ರೀ ಯೇಸು ಹೇಳ್ತಾನೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನ ಬಿನ ಯಾರು ಪರಲೋಕಕ್ಕೆ ಹೋಗುವುದಿಲ್ಲ, ನನ್ನ ಬಿನ ಯಾರು ತಂದೆ ಹತ್ರ ಹೋಗುವುದಿಲ್ಲ. ಆತನ ಮುಖಾಂತರವೇ ಹೋಗಬೇಕು, ಆತನ ಶಿಲುಬೆಯ ಮುಖಾಂತರನೇ ಹೋಗಬೇಕು. ಬೇರೆ ಮಾರ್ಗ ಇಲ್ಲ ಪ್ರಿಯರೇ. ಬೇರೆ ಮಾರ್ಗ ಇದ್ದರೆ ದೇವರು ಯಾವುದಾದ್ರೂ ಮಾರ್ಗ ತೆರೆದು ಮಾನವನಿಗೆ ಕೊಡುತ್ತಿದ್ದ. ಬೇರೆ ಮಾರ್ಗ ಇರಲಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಕಳಿಸಿ ಆತನ ಮುಖಾಂತರ ರಕ್ಷಣೆ ಹೊಂದಬೇಕು, ಆತನನ್ನು ನಂಬಿ ರಕ್ಷಣೆ ಹೊಂದಬೇಕು. ಇವತ್ತು ದೇವರು ಪ್ರಾರ್ಥನೆ ಕೇಳಬೇಕಾದರೂ ಕೂಡ, ಈಗ ನಮ್ಮ ಪ್ರಾರ್ಥನೆ ದೇವರು ಕೇಳಬೇಕಾದರೂ ಕೂಡ ಅಲ್ಲಿ ಯೇಸುನ ಹೆಸರು ಬೇಕು. ಯೇಸುನ ಮುಖಾಂತರವೇ ನಮ್ಮ ಪ್ರಾರ್ಥನೆ ಕೇಳುವುದು. ಯೇಸುಗೆ ಬಿಟ್ಟು ನಾವು ಬೇರೆ ಹೆಸರು ಹೇಳಿದರೆ ಪ್ರಾರ್ಥನೆ ಕೇಳುವುದಿಲ್ಲ. ಬೇರೆ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಅದು ದೇವರಿಗೆ ಮುಟ್ಟುವುದಿಲ್ಲ. ಅದು ಸತ್ಯವೇದ ಹೇಳ್ತಾ ಉಂಟು. ಅದಕ್ಕೆ ಸರ್ ಯೇಸುನ ಮುಖಾಂತರ ಪ್ರಿಯರೇ, ಯೇಸುವೇ ರಕ್ಷಕನಾಗಿದ್ದಾನೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಯೇಸುನ ನಾಮ ಬಿಟ್ಟರೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ ಪ್ರಿಯರೇ. ಯೇಸುವೆ ಮಾರ್ಗವಾಗಿದ್ದಾನೆ, ಸತ್ಯವಾಗಿದ್ದಾನೆ, ಜೀವವಾಗಿದ್ದಾನೆ ಎಂದು ಹೇಳ್ತಾನೆ.
ಪುನಃ ಅಲ್ಲಿ ದೇವರ ವಾಕ್ಯ ಮುಖಾಂತರವೇ ಆತನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟರು. ನೋಡಿ, ಬೇರೆ ಯಾವುದಕ್ಕೆ ಕಳಿಸಿಕೊಡಲಿಲ್ಲ. ಯಾರಿಗೆ ಐಶ್ವರ್ಯ ಕೊಡಬೇಕೆಂದು ಕಳಿಸಿಕೊಡಲಿಲ್ಲ, ಯಾರಿಗೆ ಕೇಳಿದ್ದು ಕೊಡಬೇಕೆಂದು ಕಳಿಸಿಕೊಡಲಿಲ್ಲ, ರಕ್ಷಣೆ ಆಗಲಿಕ್ಕೆ ಕಳಿಸಿಕೊಟ್ಟದ್ದು ಯೇಸುಗೆ. ಆತನು ಅವನು ಪರಲೋಕದಲ್ಲಿ ಇದ್ದ ದೇವರ ಸನ್ನಿಧಿಯಲ್ಲಿ ಆತನು ಉನ್ನತವಾಗಿದ್ದಾನೆ. ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡಲಿಕ್ಕೆ ಕಳಿಸಿಲ್ಲ. ಈ ಲೋಕಕ್ಕೆ ತೀರ್ಪು ಮಾಡಲಿಕ್ಕೆ ಯೇಸು ಕ್ರಿಸ್ತನನ್ನು ಕೊಡಲಿಲ್ಲ ಎಂದು ಸತ್ಯವೇದೋ ಪ್ರಿಯರೇ ಹೇಳ್ತಾ ಉಂಟು. ತೀರ್ಪು ಮಾಡಲಿಕ್ಕೆ ಅಲ್ಲ, ನಮಗೆ ರಕ್ಷಣೆ ಕೊಡಲಿಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳಿಸಿಕೊಟ್ಟದ್ದು. ಮಾನವನಾಗಿ ಹುಟ್ಟಿ ಬಂದದ್ದು, ಸ್ತ್ರೀಯಲ್ಲಿ ಹುಟ್ಟಿ ಬಂದದ್ದು, ಮರಿಯಮ್ಮನ ಗರ್ಭದಲ್ಲಿ ಹುಟ್ಟಿ ಬಂದದ್ದು, ಪರಿಶುದ್ಧಾತ್ಮನಿಂದ ಹುಟ್ಟಿದ್ದು ಯೇಸು ಕ್ರಿಸ್ತನು. ಆತನು ಪರಿಶುದ್ಧ ಆತ್ಮನಿಂದ, ಪರಿಶುದ್ಧ ಆತ್ಮನು ಯಾರಾಗಿದ್ದಾನೆ? ದೇವರ ಆತ್ಮ ಸ್ವರೂಪಿಯಾಗಿದ್ದಾನೆ. ಅದಕ್ಕೆ ಸರ ಆತನು ಪರಿಶುದ್ಧ ಆತ್ಮನಿಂದ ಹುಟ್ಟಿದವನು. ದೇವರ ವಾಕ್ಯತೆ ಅವನು ಪರಿಶುದ್ಧನಾಗಿದ್ದಾನೆ. ಆತನ ರಕ್ತದಲ್ಲಿ ಕಳಂಕ ಇಲ್ಲ ಪ್ರಿಯರೇ, ಶುದ್ಧವಾದ ರಕ್ತವಾಗಿದೆ ಅದು ಪ್ರಿಯರೇ. ಇಲ್ಲಿ ಪುನಃ ದೇವರ ವಾಕ್ಯ ಹೇಳ್ತದೆ, ಆತನನ್ನು ನಂಬುವನಿಗೆ ತೀರ್ಪು ಆಗುವುದಿಲ್ಲ. ನೋಡಿ ಪ್ರಿಯರೇ, ಆತನು ಯಾರ್ಯಾರು ನಂಬುತ್ತಾರೆ ಅವರಿಗೆ ತೀರ್ಪು ಆಗುವುದಿಲ್ಲ. ಆತನ ನಂಬಿ ಯಾರ್ಯಾರು ಸ್ವೀಕಾರ ಮಾಡ್ತಾರೆ, ಬಾಯಿಂದ ಅರಿಕೆ ಮಾಡಿ ಸ್ವೀಕಾರ ಮಾಡ್ತಾರೆ, ಅವರಿಗೆ ತೀರ್ಪು ಆಗುವುದಿಲ್ಲ, ತೀರ್ಪಿಲ್ಲ. ಒಂದು ವೇಳೆ ಆತನು ನಂಬುವುದಿಲ್ಲ ಆದರೆ ತೀರ್ಪು ಉಂಟೆಂದು ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಉಂಟು. ಅವನಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬುವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಪ್ರಿಯರೇ, ದೇವರ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ. ಯಾರು ನಂಬುವುದಿಲ್ಲವೋ ಅವರಿಗೆ ತೀರ್ಪು ಆಗಿ ಹೋಯಿತು ಎಂದು ದೇವರ ವಾಕ್ಯ ಹೇಳ್ತದೆ. ತೀರ್ಪು ಆಯ್ತು ಎಂದು ಹೇಳ್ತದೆ. ಅಲ್ಲಿ ಪುನಃ ನಾನು ಓದ್ತೇನೆ ಅದು ವಾಕ್ಯ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದರಿಂದ ಆಗಲೇ ತೀರ್ಪು ಆಯಿತು. ತೀರ್ಪು ಆಯಿತೆಂದು ವಾಕ್ಯ ಹೇಳ್ತದೆ. ಆದರೆ ಎಷ್ಟು ಗಂಭೀರವಾದ ಸಂಗತಿ. ಆತನ ಮಗನಿಗೆ ದೇವರು ಎಷ್ಟು ಪ್ರೀತಿ ಮಾಡಿದ್ದಾನೆ. ಈ ಲೋಕಕ್ಕೆ ಕಳಿಸಿಕೊಡೋ ಯಾವ ಅಗತ್ಯ ಇರಲಿಲ್ಲ. ಆದರೆ ದೇವರು ಮಾನವನಿಗೆ ಪ್ರೀತಿ ಮಾಡ್ತಾನೆ. ಏಕೆಂದರೆ ಮಾನವನಿಗೆ ಆತನು ಹೇಗಿದ್ದಾನೆ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಅದೇ ರೀತಿಯಾಗಿ ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಮತ್ತು ಲೋಕದ ಜನರಿಗೆ ಏನೇನು ಬೇಕು ಜೀವಿಸಲಿಕ್ಕೆ ಈ ಲೋಕದಲ್ಲಿ ಎಲ್ಲವನ್ನು ಮೊದಲೇ ಸೃಷ್ಟಿ ಮಾಡಿದ್ದಾನೆ ದೇವರು. ಒಂದು ವೇಳೆ ಲೋಕದ ಜನರು ಗಲಿಬಿಲಿಯಲ್ಲಿ ಇದ್ದರೆ ಅದು ದೇವರು ಕಾರಣ ಅಲ್ಲ. ಅದಕ್ಕೆ ಕಾಯಿಲೆಯಲ್ಲಿ ಇದ್ದರೆ ದೇವರು ಕಾರಣ ಅಲ್ಲ. ಅವನು ಯಾವ ಬಂಧನದಲ್ಲಿ ಇದ್ದರೆ ದೇವರು ಕಾರಣ ಅಲ್ಲ. ಅವನು ಬಡತನ ಇಲ್ಲದೆ ದೇವರು ಕಾರಣ ಅಲ್ಲ. ಅದಕ್ಕೆ ಅವನ ಪಾಪವೇ ಕಾರಣ. ಅವನ ಪಾಪವೇ ಕಾರಣ. ದೇವರು ಹೇಳ್ತಾನೆ, ಮಗನೇ ಮಗಳೇ ಈ ರೀತಿಯಾಗಿ ನಡೆ, ಈ ರೀತಿಯಾಗಿ ನಡೆ, ಈ ರೀತಿಯಾಗಿ ನಡೆ. ನಾವು ಕೇಳಿ ಕೂಡ ಪದೇ ಪದೇ ನಾವು ಅವಿಧೇಯತೆಯಲ್ಲಿ ನಡೆದರೆ ಏನಾಗೋದು? ದೇವರು ಕೊಡುವುದಿಲ್ಲ, ದೇವರು ಆ ಕಾಯಿಲೆ ಕೊಡುವುದಿಲ್ಲ, ದೇವರು ಯಾವ ಸಮಸ್ಯೆಗೆ ಆಗೋದಿಲ್ಲ. ಆದರೆ ಏನಾಗ್ತದೆ, ಅವನ ಪಾಪದ ಮುಖಾಂತರ ಏನಾಗ್ತದೆ, ಅವನು ಆ ಸಮಸ್ಯೆಗೆ ಸಿಕ್ಕಿಬಿಡ್ತಾನೆ. ಏಕೆ? ದೇವರು ಪ್ರೀತಿಸಿ, ಒಂದು ವೇಳೆ ದೇವರು ಕಷ್ಟ ಕೊಡುವುದಾದರೆ, ದೇವರು ಕಾಯಿಲೆ ಕೊಡುವುದಾದರೆ, ದೇವರು ಯಾವ ಒಂದು ಬಡತನ ಕೊಡುವುದಾದರೆ ದೇವರಿಗೆ ಈ ಲೋಕದಲ್ಲಿ ಬರುವ ಅಗತ್ಯ ಇರಲಿಲ್ಲ. ಯೇಸು ಕ್ರಿಸ್ತನೇ ಈ ಲೋಕದಲ್ಲಿ ಬರುವ ಅಗತ್ಯ ಇರಲಿಲ್ಲ. ಪ್ರಿಯರೇ, ಆತನು ನಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೋಸ್ಕರ ಈ ಲೋಕದಲ್ಲಿ ಬಂದದ್ದು. ದೊಡ್ಡ ತ್ಯಾಗ ಮಾಡಿದ್ದಾನೆ, ಅತೀ ದೊಡ್ಡ ತ್ಯಾಗ ಮಾಡಿದ್ದಾನೆ. ಈ ಸತ್ಯವು ಯಾರ್ಯಾರು ನಂಬುತ್ತಾರೆ ಪ್ರಿಯರೇ, ಅವರಿಗೆ ನಿತ್ಯ 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 ಜೀವ ಉಂಟು. ನಿತ್ಯ ನಿತ್ಯ ಅವನು ಬಾಳುತ್ತಾನೆ. ಪ್ರಿಯರೇ, ಈ ಶರೀರದಲ್ಲಿ ನಾವು ಇದ್ದೇವೆ, ಈ ಶರೀರದ ಒಳಗಿದ್ದೇವೆ ನಾವು. ಏಕೆಂದರೆ ಆತ್ಮವು ನಿತ್ಯ ನಿತ್ಯ ಬಾಳುತ್ತದೆ, ಶರೀರವು ಯಾವ ಕೆಲಸಕ್ಕೆ ಬರುವುದಿಲ್ಲ. ಈ ಲೋಕದಲ್ಲಿ ಇರುವಾಗ ಮಾತ್ರ ಈ ಶರೀರ. ಆದರೆ ಆತ್ಮ ವೆರಿ ವೆರಿ ಇಂಪಾರ್ಟೆಂಟ್.
ಆತ್ಮ ಇಂಪಾರ್ಟೆಂಟ್ ಆಗಿದೆ. ನೀನು ಎಷ್ಟು ವಾಕ್ಯ ಕೇಳ್ತಿ, ದೇವರ ವಾಕ್ಯ ಕೇಳ್ತಿ, ಅಷ್ಟು ನಿನ್ನ ಆತ್ಮವು ಬಲ ಹೊಂದುತ್ತದೆ. ನಿನ್ನ ಆತ್ಮ ಬಲ ಹೊಂದುತ್ತದೆ. ನಿನ್ನ ಆತ್ಮ ಬಲ ಹೊಂದುತ್ತದೆ. ಆಗ ಆತ್ಮ ನಿನ್ನ ಬಲ ಹೊಂದುವಾಗ ನಿನಗೆ ಬೇಕಾದ ದೇವರು ದರ್ಶನ ಕೊಡ್ತಾನೆ. ಸೇವೆ ಮಾಡಲಿಕ್ಕೆ ಬೇಕಾದ ದರ್ಶನ ಕೊಡ್ತಾನೆ, ಬೇಕಾದ ಜ್ಞಾನ ಕೊಡ್ತಾನೆ ದೇವರು. ಏಕೆಂದರೆ ನಿನ್ನ ಆತ್ಮದಲ್ಲಿ ಬಲ ಹೊಂದುತ್ತಿ. ದೇವರು ಏನು ನೋಡೋದು? ನಿನ್ನ ಆತ್ಮವನ್ನು ನೋಡೋದು. ನೀನು ಎಷ್ಟು ಬೆಳೆದಿದ್ದಿ ಆತ್ಮದಲ್ಲಿ. ಶರೀರದಲ್ಲಿ ಬೆಳೆದೆಂದು ದೇವರು ನೋಡೋದಿಲ್ಲ. ನೀನು ಆತ್ಮದಲ್ಲಿ ಎಷ್ಟು ಬೆಳೆದಿ, ಶರೀರದಲ್ಲಿ ಎಷ್ಟು ಬೆಳೆದಿದ್ದು ನೋಡಿದ್ದು ಯಾರು? ತಂದೆ ತಾಯಿಗಳು. ನನ್ನ ಮಗನು ಎಷ್ಟು ಚಂದ ಇದ್ದಾನೆ, ಎಷ್ಟು ಬೆಳೆದಿದ್ದಾನೆ. ಒಂದು ವೇಳೆ ಸಪೂರ ಆದರೆ ಏನು ಹೇಳ್ತಾರೆ? ಅವ್ವ ನೀನು ಊಟ ಮಾಡಲಿಲ್ಲವೋ, ಸರಿ ಊಟ ಮಾಡಿದಿಲ್ಲವೋ ಎಂದು ತಂದೆ ತಾಯಿಯವರು ಕೇಳ್ತಾರೆ. ಏಕೆ ನೀನು ಏಕೆ ಈ ರೀತಿ ಆಗಿದೆಯೆಂದು. ತಂದೆ ತಾಯಿಯವರು ಹೊರಗಿನ ಭಾಗ ನೋಡೋದು, ಜನರು ಹೊರಗಿನ ಭಾಗ ನೋಡೋದು. ತಂದೆ ಆದ ದೇವರು ಒಳಗಿನ ಭಾಗ ನೋಡೋದು. ನೀನು ಒಳಗೆ ಎಷ್ಟು ಬೆಳೆದಿದ್ದಿ, ಒಳಗೆ ಎಷ್ಟು ಬೆಳೆದಿದ್ದೆಂದು ದೇವರು ನೋಡ್ತಾ ಇದ್ದಾನೆ. ಪ್ರಿಯರೇ, ಈಗ ನಮಗೆ ಒಳಗೆ ಬೆಳೆಯಬೇಕು, ಹೊರಗೆ ಅಲ್ಲ. ಹೊರಗೆ ಬೇಕು, ನಮಗೆ ಈ ಶರೀರ ಬೇಕು, ಆದರೆ ನಾವು ಒಳಗೆ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಆತ್ಮ ಎಷ್ಟು ಬೆಳೆದಿದೆ ವಾಕ್ಯದಿಂದ, ಅದು ವೆರಿ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಯೇಸು ಕ್ರಿಸ್ತನ ನಂಬುವವರನ್ನು ತೀರ್ಪು ಆಗೋದಿಲ್ಲ, ನಂಬದೇ ಹೋಗ್ತಾರೆ. ಯಾರು ನಂಬುವುದಿಲ್ಲ ಅವ್ರಿಗೆ ತೀರ್ಪಾಗಿ ಹೋಯ್ತು ಎಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಅದಕ್ಕೆ ಈ ವಾಕ್ಯವು ಅತೀ ಅಮೂಲ್ಯವಾಗಿದೆ. ಪುನಃ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು, ಆ ತೀರ್ಪು ಏನೆಂದರೆ, ಸರಿಯಾಗಿ ಕೇಳಿ, ಆ ತೀರ್ಪು ಪ್ರಿಯರೇ ಏನೆಂದರೆ, ಬೆಳಕು ಲೋಕಕ್ಕೆ ಬಂದರೂ, ಬೆಳಕೆಂದರೆ ಯಾರು ಪ್ರಿಯರೇ? ಯೇಸು ಕ್ರಿಸ್ತನು. ಕೃಪೆ ಎಂದರೆ ಯಾರು? ಯೇಸು ಕ್ರಿಸ್ತನು. ಈಗ ಕೃಪೆ ಉಂಟು ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ. ಈಗ ಯೇಸು ಕ್ರಿಸ್ತನು ಒಂದು ಆ ಜಡ್ಜಿನ ಮುಂದೆ ಒಂದು ವಕೀಲವಾಗಿದ್ದಾನೆ. ನಮಗೋಸ್ಕರ ಒಂದು ಲಾಯರ್ ಆಗಿದ್ದಾನೆ. ಈಗ ಏನೋ ನೀನು ತಪ್ಪು ಮಾಡಿದರೆ ಕ್ಷಮೆ ಕೊಡ್ತಾನೆ. ಇವನು ತಪ್ಪು ಮಾಡ್ದ ಎಂದು ತಂದೆ ಹತ್ತಿರ ಹೇಳ್ತಾನೆ. ತಪ್ಪು ಮಾಡ್ದ, ಇವನು ನನಗೆ ಸ್ವೀಕಾರ ಮಾಡ್ತಾನೆ, ಇವನು ನನ್ನ ಮಗನಾಗಿದ್ದಾನೆ, ನಿನಗೆ ಕ್ಷಮಾಪಣೆ ಉಂಟು. ಆತನು ಈ ಸಮಯದಲ್ಲಿ ವಕೀಲ ಆಗಿದ್ದಾನೆ. ಆದರೆ ಒಂದು ಸಮಯ ಬರ್ತದೆ, ಆತನು ಆ ರೀತಿ ಇರುವುದಿಲ್ಲ. ಅವನು ಜಡ್ಜ್ ಆಗಿ ಅಲ್ಲಿ ಕೂತ್ಕೊಳ್ತಾನೆ, ನ್ಯಾಯಾಧೀಶಾಗಿ ಅಲ್ಲಿ ಕೂತ್ಕೊಳ್ಳೋ ದಿನ ಬರ್ತದೆ. ಆಗ ಆತನಿಗೆ ಸರಿಯಾದ ನ್ಯಾಯ ಕೊಡಬೇಕಾಗ್ತದೆ. ಯಾರ್ಯಾರು ಯೇಸು ಕ್ರಿಸ್ತನಿಗೆ ನಂಬುತ್ತಾರೋ, ಯಾರ್ಯಾರಿಗೆ ಯೇಸು ಕ್ರಿಸ್ತ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಆ ದಿವಸ ತೀರ್ಪಿಲ್ಲ. ಆ ದಿವಸ ಆ ನ್ಯಾಯಾಧೀಶಪತಿ ತೀರ್ಪು ಆಗುವುದಿಲ್ಲ ಅವನಿಗೆ. ಏಕೆಂದರೆ ಅವನು ಆಲ್ರೆಡಿ ಆ ಒಂದು ಕತ್ತಲೆಯಿಂದ ಅವನು ಬೆಳಕಿಗೆ ಬಂದ ಆಗಿದೆ. ಅವನ ಅಂಧಕಾರ ಶಕ್ತಿಯಿಂದ ಬೆಳಕು ಬಂದು ಆಗಿದೆ ಅವನು ಯೇಸು ಕ್ರಿಸ್ತನ ಮುಖಾಂತರ. ಒಂದು ವೇಳೆ ಯೇಸು ಕ್ರಿಸ್ತನ ಸ್ವೀಕಾರ ಮಾಡದಿದ್ದರೆ ಅವನಿಗೆ ಆ ದಿವಸ ಗಂಭೀರವಾದ ಸಂಗತಿ ತೀರ್ಪುಂಟು ದೇವರ ವಾಕ್ಯ ಹೇಳಿದೆ. ಪುನಃ ಅಲ್ಲಿ ದೇವರ ಬೆಳಕು ಲೋಕಕ್ಕೆ ಬಂದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಪ್ರಿಯರೇ, ಯೇಸು ಬೆಳಕಾಗಿದ್ದಾನೆ, ಯೇಸು ಪರಿಶುದ್ಧನಾಗಿದ್ದಾನೆ. ಯೇಸುನ ಬಾಯಿಂದ ಒಂದು ಮಾತು ಕೆಟ್ಟದ್ದು ಬರಲಿಲ್ಲ, ಯಾರಿಗೆ ಬೈಲಿಲ್ಲ, ಕೆಟ್ಟ ಮಾತು ಮಾತಾಡಲಿಲ್ಲ, ಮತ್ಸರ ಮಾಡಲಿಲ್ಲ, ಹೊಟ್ಟೆಕಿಚ್ಚು ಮಾಡಲಿಲ್ಲ, ಪರಿಶುದ್ಧರಾಗಿ ಲೋಕದಲ್ಲಿ ಜೀವಿಸಿದ. ಆದರೆ ಅಂಧಕಾರದ ಶಕ್ತಿ ಎಂದರೆ ಅವನು ಬೈಯುವುದು, ಹೊಟ್ಟೆಕಿಚ್ಚು, ಮತ್ಸರ, ಕುಡಿಯುವುದು, ವೈಭಿಚಾರ ಮಾಡೋದು, ಬೇರೆಯವರ ಹಾಳು ಬಯಸೋದು, ಬೇರೆಯವರು ಕೆಟ್ಟ ಬಯಸೋದು, ಬೇರೆಯವ್ರದ್ದು ತೀರ್ಪು ಮಾಡೋದು, ಇದೆಲ್ಲ ಕತ್ತಲೆಯ ಶಕ್ತಿ. ಇದೆಲ್ಲ ಕತ್ತಲೆಯ ಶಕ್ತಿ. ಈ ಕತ್ತಲೆಯಲ್ಲಿ ಲೋಕವು ಜೀವಿಸುವಾಗ ಈ ಬೆಳಕ ಹತ್ತಿರ ಬಂದರೆ ಏನಾಗ್ತದೆ? ಅದು ಕತ್ತಲೆಯ ಶಕ್ತಿ ಬಿಡಬೇಕು, ಇಲ್ಲೇ ತೋರ್ತದೆ ಎಲ್ಲರಿಗೆ. ಅದು ಬಿಡಬೇಕೆಂದು ಲೋಕವು ಬೆಳಕಿಗೆ ಬರುವುದಿಲ್ಲ. ಆ ಬೆಳಕು ಹತ್ತಿರ ಬಂದರೆ ಏನಾಗ್ತದೆ? ಈಗ ಬೆಳಕುಂಟು, ಈ ಬೆಳಕಿನ ಹತ್ರ ಏನಾದರೂ ಕತ್ತಲೆ ಸಂಗತಿ ತೋರಿಸ್ತಾರೆ, ಏನಾಗ್ತದೆ? ಅದು ತೋರುತ್ತದೆ ಎಲ್ಲರಿಗೆ. ಅದು ಬಿಡಲಿಕ್ಕೆ ಬೇಡ ಎಂದು ಆ ಬೆಳಕಿನ ಹತ್ತಿರ ಬರುವುದಿಲ್ಲ. ಬೆಳಕಂದರೆ ಏನು? ಆತ್ಮಿಕ ಬೆಳಕು ಪ್ರಿಯರೇ. ನೀವು ಕಣ್ಣಿಗೆ ಕಾಣುವ ಬೆಳಕಲ್ಲ ಪ್ರಿಯರೇ,
ಆತ್ಮಿಕ ಬೆಳಕು. ಬೆಳಕು ಲೋಕಕ್ಕೆ ಬಂತು, ಖಂಡಿತವಾಗಿ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದ, ಬೆಳಕಾಗಿ ಬಂದ, ಈ ಲೋಕಕ್ಕೆ ಬೆಳಕಾಗಿ ಬಂದ ಪ್ರಿಯರೇ. ಇಲ್ಲಿ ಹೇಳ್ತದೆ, ಲೋಕಕ್ಕೆ ಬಂದರು ಮನುಷ್ಯನ ಕಿತ್ತೆಗಳು ಕೆಟ್ಟದಾಗುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಪ್ರಿಯರೇ, ಅವರು ಬೆಳಕಿಗಿಂತ ಕತ್ತಲೆ ಹೆಚ್ಚು ಪ್ರೀತಿ ಮಾಡಿದರು. ಇವತ್ತು ನಾವು ನೋಡ್ತಾ ಇದ್ದೇವೆ, 4 ಕಡೆಗೆ ಜನರು ಕತ್ತಲೆಯದೇ ಹೆಚ್ಚು ಪ್ರೀತಿ ಮಾಡ್ತಾರೆ, ಕತ್ತಲೆ ಸಂಗತಿ ಪ್ರೀತಿ ಮಾಡ್ತಾ ಇದ್ದಾರೆ. ಕತ್ತಲೆ ಸಂಗತಿ ಏನು, ತನ್ನನ್ನೇ ಖುಷಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಈ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾರೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಉಂಟು. ದೇವರು ಹೇಳ್ತಾನೆ, ಮಗನೇ ಹೀಗೆ ಮಾಡಬೇಡ, ಮಗಳೇ ಹೀಗೆ ಮಾಡಬೇಡ, ಈ ರೀತಿ ಮಾಡಬೇಕ, ಈ ರೀತಿ ಮಾಡಬೇಡ, ಈ ರೀತಿ ಮಾಡಬೇಡ, ಈ ರೀತಿ ಮಾಡಬೇಡ. ಆದರೂ ಅದರ ಆ ಒಂದು ಎಗೇನ್ಸ್ಟ್ ಆಗಿ ಜನರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬೆಳಕಿನ ಥರ ಬಂದರೆ ನಿನಗೆ ಒಂದು ಸರಿ ಕಷ್ಟ ಆಗ್ಬೋದು, ಆದರೂ ಒಂದು ಸರಿ ಬೆಳಕಕ್ಕೆ ನೀನು ಸೇರಿದರೆ ಮತ್ತೆ ಕಷ್ಟ ಇಲ್ಲ ನಿನಗೆ. ಏಕೆಂದರೆ ನೀನು ಬೆಳಕಲ್ಲಿ ನಡೆದ, ಬೆಳಕಲ್ಲಿ ಏನುಂಟು, ಶಾಂತಿ ಉಂಟು, ಸಮಾಧಾನ ಉಂಟು, ರಕ್ಷಣೆ ಉಂಟು, ಅದರಲ್ಲಿ ಆರೋಗ್ಯ ಉಂಟು. ಇದು ಮೇನ್ ಇಂಪಾರ್ಟೆಂಟ್ ಮಾನವನಿಗೆ. ಇವತ್ತು ಎಷ್ಟೋ ಲೋಕದ ಜನರಿಗೆ ಒಂದು ಸಂತೋಷ ಇಲ್ಲ, ಒಂದು ಶಾಂತಿ ಇಲ್ಲ, ಆನಂದ ಇಲ್ಲ, ಒಳಗಿಂದ ಯಾವಾಗಲೂ ಬೇಸರ. ಅದಕ್ಕೋಸ್ಕರ ಎಷ್ಟೋ ಮಂದಿ ಸೊಸೈಡ್ ಮಾಡಲಿಕ್ಕೆ ಹೋಗ್ತಾರೆ. ಏಕೆ? ಜೀವಹತ್ಯೆ ಮಾಡಲಿಕ್ಕೆ ಹೋಗ್ತಾರೆ. ಏಕೆ? ಅವರು ಮನಸ್ಸಲ್ಲಿ ಒಂದು ತೃಪ್ತಿ ಇಲ್ಲ. ಅವ್ರಿಗೇನಾಗೋದು, ಒಬ್ಬಂಟಿಗೆ ಆಗೋದು. ಎಷ್ಟೋ ಜನಕ್ಕೆ ಒಬ್ಬಂಟಿಗೆ ಆಗೋದು. ಈ ಒಬ್ಬಂಟಿಗೆ ಎಲ್ಲಿಂದ ಬರೋದು? ಇದು ಅಂಧಕಾರ ಶಕ್ತಿಯಿಂದ ಬರೋದು. ಅಂಧಕಾರ ಶಕ್ತಿ ಅವನ ಮೇಲೆ ರೂಲ್ ಮಾಡಿದರೆ ಅವನಿಗೇನಾಗ್ತದೆ, ಆ ಒಬ್ಬಂಟಿಗೆ ಆಗ್ತದೆ, ಒಂದು ಬೇಸರ ಆಗ್ತದೆ, ನಾನು ಬದುಕುತ್ತೇ ಬೇಡ, ಎಲ್ಲಿಯಾದರೂ ಹೋಗಿ ಸಾಯುವ ಎಂದು ಆಗ್ತದೆ. ಏಕೆಂದರೆ ಆಗ ಅವನು ಎಣಿಸಬೇಕು, ನನ್ನ ಮೇಲೆ ಅಂಧಕಾರ ಶಕ್ತಿ ಕಾರ್ಯ ಮಾಡ್ತಾ ಉಂಟು, ಆತನ ದಬ್ಬಾಳಿಕೆ ಒಳಗೆ ನಾನು ಇದ್ದೇನೆ, ಆ ಒಂದು ಕತ್ತಲೆ ಶಕ್ತಿಯಲ್ಲಿ ನಾನು ಇದ್ದೇನೆ ಎಂದು ಅಲ್ಲಿಂದ ತಿರುಗಬೇಕು, ಕ್ರಿಸ್ತನ ಕಡೆಗೆ, ಆ ಬೆಳಕಿಗೆ ತಿರುಗಬೇಕು. ಯಾವಾಗ ಬೆಳಕಿಗೆ ಬರ್ತಾನೆ, ಈ ಅಂಧಕಾರ ಶಕ್ತಿ ಬಿಟ್ಟು ಹೋಗ್ತದೆ. ಈ ಜೀವಹತ್ಯೆ ಮಾಡುವ ಬೇಸರ, ಏನು ಬೇಡ, ಲೋಕ ಬೇಡ. ಎಷ್ಟು ಜನರಿದ್ದಾರೆ ತನ್ನ ಮಕ್ಕಳೇ ಬೇಡ ಅಂತಾರೆ. ಏಕೆ? ಅವನು ಮಾನಸಿಕ ಆಗಿದ್ದಾರೆ. ಮಕ್ಕಳು ಬೇಡ, ಯಾರು ಬೇಡ, ನನಗೆ ಏನು ಬೇಡ. ನೋಡಿ, ಒಂದು ಜಿಗಿಸ್ವೆ ಜೀವಿತದಲ್ಲಿ. ಎಷ್ಟು ಜನರಿಗೆ ಜಿಗಿಸ್ವೆ ಜೀವಿತದಲ್ಲಿ, ಬಾಳಲಿಕ್ಕೆ ಒಂದು ಮನಸ್ಸಿಲ್ಲ. ಏಕೆ? ಆಗ ಅವನು ಎನಿಸಬೇಕು, ಅಂಧಕಾರ ಶಕ್ತಿ, ಕತ್ತಲೆ ಶಕ್ತಿ ಅವನ ಮೇಲೆ ಆಳುತ್ತಾ ಉಂಟು, ಆ ಶಕ್ತಿಯ ಒಳಗೆ ಅವನು ಇದ್ದಾನೆ ಎಣಿಸಿ ಅವನು ಅಲ್ಲಿಂದ ತಿರುಗಿದರೆ, ಯೇಸುವಿನ ಕಡೆಗೆ ತಿರುಗಿದೆ, ಯೇಸು ಬೆಳಕಾಗಿದ್ದಾನೆ. ಯಾವಾಗ ನೀನು ಬೆಳಕಿಗೆ ಬರ್ತಿ, ಆಗ ಈ ದಬ್ಬಾಳಿಕೆಯಿಂದ ನೀನು ಬಿಡುಗಡೆ ಆಗ್ತದೆ. ನಿನಗೆ ಈ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಆಗ್ತದೆ. ಈ ಮಾನಸಿಕ ಕಾಯಿಲೆ, ಈ ಒಬ್ಬಟ್ಟಿಗೆ ಆಗುವುದು, ಏನು ಬೇಡಂದ ಆಗುವುದು, ಇದರಿಂದ ಆ ಬೆಳಕಿಗೆ ಬರುವಾಗ, ಕ್ರಿಸ್ತನಲ್ಲಿ ಬರುವಾಗ ಆ ಶಕ್ತಿಗೆ ನಿಲ್ಲಕ್ಕೆ ಆಗುವುದಿಲ್ಲ. ಆ ಶಕ್ತಿಯಿಂದ, ಅಂಧಕಾರ ಶಕ್ತಿಯಿಂದ ನಿನಗೆ ಬಿಡುಗಡೆ ಆಗ್ತದೆ, ಬಿಡುಗಡೆ ಆಗ್ತದೆ. ಅದು ಬಿಡುಗಡೆ ಆಗಬಾರದೆಂದು ಆ ಒಂದು ಕತ್ತಲೆ ಶಕ್ತಿ ದಬ್ಬಾಳಿಕೆ ಹಾಕಿ ಆಳುತ್ತಾ ಉಂಟು. ಮೊದಲು ಒಳ್ಳೆಯದಾಗ್ತದೆ. ಈಗ ಮಾನವನು ಈ ಕತ್ತಲೆ ಶಕ್ತಿ ಅಂದರೆ ಪಾಪದಲ್ಲಿ ನಡೆಯುವುದು, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವುದು, ಕುಡುಕತನ, ದೇವರಿಗೆ ಬೇಡವಾದ ಸಂಗತಿ, ಕೆಟ್ಟತನ, ಇದು ಈ ರೀತಿಯಾಗಿ ನಡೆಯುವಾಗ ಏನಾಗ್ತದೆ, ಮಾನವನು ಈ ರೀತಿ ನಡೆಯುವ ಸ್ಟಾರ್ಟಿಂಗ್ ಅವನಿಗೆ ಖುಷಿ ಆಗ್ತದೆ. ಯಾವ ಕೆಲಸ ಮಾಡಿದ್ರು ಕತ್ತಲೆ ಅವನಿಗೆ ಖುಷಿ ಆಗ್ತದೆ ಒಳಗೆ. ಒಬ್ಬ ಸಿಗರೇಟ್ ಹೇಳುವುದಾದರೆ ಅವನಿಗೆ ಮೊದಲು ಖುಷಿಯಾಗಿ, ಮೊದಲು ಅವನು ಹೇಳುವುದು ಏಕೆ, ಒಂದು ಶಾಕಿಗೆ ಹೆಸರು ಹೇಳುವುದು, ಮತ್ತು ಅವನಿಗೆ ಅದರಲ್ಲಿ ಅಡಿಕ್ಟ್ ಆಗ್ತಾನೆ. ಕುಡುಕತನ ಕೂಡ ಅದೇ, ಮೊದಲು ಶಾಕಿಗೆ ಹೆಸರು ಕುಡಿಯೋದು, ಮತ್ತೆ ಅವನು ಅಡಿಕ್ಟ್ ಆಗ್ತಾನೆ. ಡ್ರಗ್ಸ್ ಹಾಗೆ ಕುಡಿಯೋದು, ಮತ್ತೆ ಅಡಿಕ್ಟ್ ಆಗ್ತಾನೆ ಅವನು. ವೈಭಿಚಾರ ಕೂಡ ಹಾಗೆ, ಮೊದಲು ಅವನಿಗೆ ಒಳ್ಳೆಯದಾಗ್ತದೆ, ಮತ್ತು ಅದು ದೊಡ್ಡ ಪಾಪಕ್ಕೆ ಕಾರಣ ಆಗ್ತದೆ. ಏಕೆಂದರೆ ಆ ಒಂದು ಕತ್ತಲೆ ಶಕ್ತಿಯಲ್ಲಿ ಒಳಗಿರುವಾಗ ದೇವರ ಹಸ್ತ ಅವನ ಮೇಲೆ ಇರುವುದಿಲ್ಲ. ದೇವರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ದೇವರು ಮಾನವನಿಗೆ ಒಳ್ಳೆಯದರ ಮತ್ತು ಕೆಟ್ಟದರ ಅರಿವು ಕೊಟ್ಟಿದ್ದಾನೆ ಪ್ರಿಯರೇ, ಅರಿವು ಕೊಟ್ಟಿದ್ದಾನೆ. ಬೆಳಕುಂಟು, ಕತ್ತಲೆ ಕೂಡ ಉಂಟು ಲೋಕದಲ್ಲಿ, ಎರಡೂ ಉಂಟು. ನೀನು ಏನು ಚೂಸ್ ಮಾಡ್ತಾ ಇದ್ದಿ, ನಾನು ಏನು ಚೂಸ್ ಮಾಡ್ತಾ ಇದ್ದೇವೆ, ಅದೇ ಆಗುವುದು. ಅದಕ್ಕೋಸ್ಕರ
ಕತ್ತಲ ಶಕ್ತಿಯಿಂದ ನನಗೆ ಬಿಡುಗಡೆ ಆಗಬೇಕಾದರೆ ಯೇಸು ಬೇಕು. ಯೇಸು ಲೋಕಕ್ಕೆ ಬೆಳಕಾಗಿದ್ದಾನೆ. ಅವನು ರಕ್ಷಕನಾಗಿದ್ದಾನೆ. ಆತ ದೇವರಾಗಿದ್ದಾನೆ. ಆತನು ದೇವರ ಮಗನಾಗಿದ್ದಾನೆ. ಅದಕ್ಕೆ ಸರಿ ಈ ಲೋಕಕ್ಕೆ ಬಂದ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು, ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಕೆಟ್ಟದನ್ನು ಯಾರ್ಯಾರು ಮಾಡ್ತಾರೆ ಅದು ಬೆಳಕು ಸಹಿಸುವುದಿಲ್ಲ, ಬೆಳಕಿಗೆ ಬರುವುದಿಲ್ಲ. ಏನೇನು ನಿಂದೆ ಮಾಡೋದು, ಏನೇನು ಹೇಳುದು. ಒಂದು ವೇಳೆ ಅವನ ಬೆಳಕಿಗೆ ಕತ್ತಲೆಯಲ್ಲಿ ಇರುವಾಗ ಅವರ ಒಟ್ಟಿಗೆ ಇದ್ದರು. ಅವನು ಆತನಿಗೆ ಕುಳಿತಿದ್ದ, ಆತನೊಟ್ಟಿಗೆ ಇರುತ್ತಿದ್ದ. ಅಲ್ಲಿಂದ ಅವನು ಬಿಡುಗಡೆ ಆಗಿ ಬೆಳಕಿಗೆ ಬಂದಿದ್ದಾನೆ. ಈಗ ಕತ್ತಲೆಯ ಜನರು ಏನು ಮಾಡ್ತಾರೆ, ಅಲ್ಲಿಂದ ಈ ಬೆಳಕಿಗೆ ನೋಡಿ ಅವನನ್ನು ದೂಷಿಸುತ್ತಾರೆ. ನೋಡಿ, ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ತಮ್ಮ ಕೃತ್ಯಗಳು ದುಷ್ಟತ್ವಗಳಾಗಿ ತೋರಿ ಬಂದದೆಂದು ಬೆಳಕಿಗೆ ಬರುವುದಿಲ್ಲ. ಅವರು ಬೆಳಕಿಗೆ ಬರುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಿಯರೇ, ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ, ಸತ್ಯ ಎಂದರೆ ಯಾರು? ಸತ್ಯ ಎಂದರೆ ಯೇಸು ಕ್ರಿಸ್ತನ. ಪ್ರಿಯರೇ, ಆತನು ಸತ್ಯವಾಗಿದ್ದಾನೆ, ಆತನು ಪರಿಶುದ್ಧನಾಗಿದ್ದಾನೆ, ಆತನು ಜೀವವಾಗಿದ್ದಾನೆ, ಆತನು ಪರಲೋಕದ ಬಾಗಿಲಾಗಿದ್ದಾನೆ, ಆತನು ಒಳ್ಳೆಯ ಕುರುಬನಾಗಿದ್ದಾನೆ, ಒಳ್ಳೆಯ ಟೀಚರ್ ಆಗಿದ್ದಾನೆ. ಆತನ ಮಾರ್ಗದಲ್ಲಿ ನಡೆಯೋರು ಬೀಳುವುದೇ ಇಲ್ಲ. ಪುನಃ ಅಲ್ಲಿ ದೇವರ ವಾಕ್ಯತೆ, ಅನುಸರಿಸಿ ನಡೆಯುವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುವುದಿಲ್ಲ. ಎಷ್ಟೋ ಜನ ಆ ಬೆಳಕಿಗೆ ಬರುವುದಿಲ್ಲ. ಏಕೆ? ಆ ಕೃತ್ಯಗಳು ಬಿಡಬೇಕಾಗ್ತದೆ, ಕೆಟ್ಟ ಅಭ್ಯಾಸ ಬಿಡಬೇಕಾಗ್ತದೆ, ಕೆಟ್ಟ ಚಟ ಬಿಡಬೇಕಾಗ್ತದೆ ಎಂದು ಬೆಳಕಿಗೆ ಬರುವುದಿಲ್ಲ. ಪ್ರಿಯರ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಒಂದು ವೇಳೆ ಆ ಅಂಧಕಾರ ಶಕ್ತಿ ಒಳಗಿದ್ದರೆ ನಿಮಗೆ ಗೊತ್ತಾಗ್ತದೆ. ನೀವು ಬೆಳಕಿಗೆ ತಿರುಗಬೇಕು. ಬೆಳಕು ಯೇಸು ಆಗಿದ್ದಾನೆ. ಯೇಸುವಿನ ಕಡೆಗೆ ತಿರುಗಿದರೆ, ಈ ಶುಭ ಸಂದೇಶವನ್ನು ಕೇಳಿ ನೀವು ಯೇಸುವಿನ ಕಡೆಗೆ ತಿರುಗಿದರೆ ಖಂಡಿತ ಜೀವಿಸಲಿಕ್ಕೆ ದೇವರು ಒಳ್ಳೆಯ ಮಾರ್ಗವನ್ನು ತೋರಿಸ್ತಾನೆ. ಏಕೆಂದರೆ ಯೇಸು ನಮ್ಮನ್ನು ಪ್ರೀತಿಸ್ತಾನೆ. ಪ್ರಿಯರೇ, ನಮ್ಮನ್ನು ಪ್ರೀತಿಸ್ತಾನೆ, ಇಡೀ ಲೋಕದ ಜನರನ್ನು ಪ್ರೀತಿಸ್ತಾನೆ. ಅವನು ಯಾವ ಜಾತಿ ಆಗಲಿ, ಯಾವ ಭಾಷೆಯವನಾಗಲಿ, ಏನೋ ಆಗಲಿ, ಅವನನ್ನು ಪ್ರೀತಿಸ್ತಾನೆ. ಅವನು ಎಷ್ಟು ಪಾಪಿ ಆಗಲಿ ಅವನನ್ನು ಪ್ರೀತಿಸ್ತಾನೆ. ದೇವರು ಅವನನ್ನು ಪ್ರೀತಿಸ್ತಾನೆ. ಏಕೆಂದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ಯಾರಾಗಿದ್ದಾನೆ ಪ್ರಿಯರೇ? ಪ್ರೀತಿ ಸ್ವರೂಪನಾಗಿದ್ದಾನೆ. ನಿಮ್ಮನ್ನು ಪ್ರೀತಿಸ್ತಾನೆ ದೇವರು. ಏಕೆಂದರೆ ಆತನ ಸ್ವಭಾವ ಅದು. ಅದಕ್ಕೆ ಸರ ಪ್ರೀತಿಸ್ತಾರೆ. ಅದಕ್ಕೆ ಸರ ಈ ವಾಕ್ಯದಿಂದ ದೇವರು ನಮಗೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರು, ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯವನು ಸ್ವಾಮಿ. ನೀನು ಕರುಣಾಮಯನಾದ ದೇವರಾಗಿದೆ ಸ್ವಾಮಿ. ಸ್ತೋತ್ರ ಕರ್ತನೇ. ನಿನ್ನ ಮಕ್ಕಳು ಕರ್ತನೇ, ಮುದ್ದಾದ ಮಕ್ಕಳು ಕರ್ತನೇ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಯಾರ್ಯಾರು ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ, ನಿನ್ನ ಬಲದಿಂದ ತುಂಬಿಸ್ತಕ್ಕೆ ಸ್ತೋತ್ರ ಕರ್ತನೇ. ಕತ್ತಲೆ ಮತ್ತು ಬೆಳಕು ಏನೆಂದು ಅವರು ಅರಿತು ಅದಕ್ಕೆ ಸ್ತೋತ್ರ ಸ್ವಾಮಿ. ಎಲ್ಲ ಕತ್ತಲೆ ಶಕ್ತಿಯಿಂದ ಇದೇ ಸಮಯದಲ್ಲಿ ಬಿಡುಗಡೆ ಆಗಲಿ ಕರ್ತನೇ. ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಆಗಲಿ ಕರ್ತನೇ. ಸ್ವಾಮಿ, ಯಾರು ಕರ್ತನೇ ಜೀವಹತ್ಯೆ ಮಾಡಲಿಕ್ಕೆ ಹೋಗ್ತಾರ ಸ್ವಾಮಿ, ಇದೇ ಸಮಯದಲ್ಲಿ ಅವರಿಗೆ ಮುಟ್ಟಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ನೀನು ಮುಟ್ಟು ಕರ್ತನೇ ಸ್ವಾಮಿ. ಅವಳಿಗಾಗಲಿ ಅವನಿಗೆ ನೀನು ಮುಟ್ಟಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೇ. ನೀನು ಬೆಳಕಾಗಿದ್ದು ಕರ್ತನೇ. ಯಾರು ಜೀವಹತ್ಯೆ ಮಾಡುವ ಅಗತ್ಯ ಇಲ್ಲ ಕರ್ತನೇ. ಏಕೆ? ನೀನು ಆಲ್ರೆಡಿ ಅವರಿಗೆ ಜೀವ ಕೊಟ್ಟು ಆಗಿದೆ ಕರ್ತನೇ. ಸ್ತೋತ್ರ ಸ್ವಾಮಿ. ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೆ ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಂತ ಪ್ರಾರ್ಥನೆ ಕರ್ತನೆ. ಎಲ್ಲ ಬಂಧನೋ ಕರ್ತನೆ ಯೇಸು ನಾಮದಲ್ಲಿ ಅವರು ಮುರಿಯಲ್ಪಡಲಿ ಕರ್ತನೆ. ಅವರು ಫ್ರೀ ಆಗಲಿ ಕರ್ತನೆ. ಎಲ್ಲ ಭಾರ, ತಲೆಯಲ್ಲಿ ಹೊತ್ತುಕೊಂಡ ಭಾರ ಎಲ್ಲ ಸ್ವಾಮಿ ಬಿಡುಗಡೆ ಆಗಲಿ ಅದರಿಂದ ಕರ್ತನೆ. ಇದೇ ಸಮಯದಲ್ಲಿ ಬಿಡುಗಡೆ ಆಗಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ಸತ್ಯ ಅವರು ಬಿಡುಗಡೆ ಆಗಬೇಕಂತ ಪ್ರಾರ್ಥನೆ ಕರ್ತನೆ. ಅವರಿಗೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೆ. ಈ ಕುಟುಂಬ ಆಶೀರ್ವಾದ ಆಗಲಿ ಕರ್ತನೆ. ಅವ್ರಿಗೆ ಹೋಗುವಾಗ ಬರುವಾಗ ನೀನು ಕಾಪಾಡು ಕರ್ತನೆ. ನಿನ್ನ ದೇವದೂತರು ಕಾಪಾಡಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ಸ್ವಾಮಿ, ಅವರ ಕರ್ತನೆ ವೈಯಕ್ತಿಕ ಜೀವಿತದಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ. ಕುಟುಂಬ ಜೀವಿತದಲ್ಲಿ ಆಶೀರ್ವಾದ ಮಾಡ್ತೇನೆ ಕರ್ತನೆ. ಅವರ ಬಿಸ್ನೆಸ್ಸಿಗೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೆ. ಅವರ ಕೆಲಸ ಕಾರ್ಯಕ್ಕೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೆ. ಅವರು ಆಶೀರ್ವಾದ ಹೊಂದಲಿ ಕರ್ತನೆ. ಸ್ವಾಮಿ, ಅವರು ಹೋಗುವಾಗ ಬರುವಾಗ ನೀನು ಕಾಪಾಡು ಕರ್ತನೆ. ಎಲ್ಲ ಕೆಟ್ಟತನದಿಂದ ಅವರಿಗೆ ಕಾಪಾಡು. ಕೈ ಹಾಕಿದ ಕೆಲಸ ಸಕ್ಸಸ್ ಮಾಡಬೇಕಂದು ನಾನು ಪ್ರಾರ್ಥನೆ. ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಳಿದು ಬರಲಿ ಕರ್ತನೆ.
ಸ್ವಾಮಿ ಉಲ್ಲಾಸ, ಕೆಲವೊಂದಿಗೆ ಉಲ್ಲಾಸ ಇಲ್ಲ ಕತ್ತನೆ, ಆ ಉಲ್ಲಾಸ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಕತ್ತನೆ. ಸ್ವಾಮಿ ಈ ರೀತಿ ಕತ್ತನೆ ನಿನ್ನ ಆಸ್ತ ಅವರ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರ ಕತ್ತನೆ. ಸ್ವಾಮಿ ಎಲ್ಲ ಘನ ಎಲ್ಲ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಯ ದೇವರೇ, ಆಮೇನ್. ಈ ಕಾರ್ಯಕ್ರಮ ಮಾಡೋದಕ್ಕೆ ದೇವರು ಒಳ್ಳೆಯದು ಮಾಡಲಿ. ಹೆಚ್ಚಿನ ಸಂಪರ್ಕ ಬೇಕಾದರೆ ನಿಮಗೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ನಮಗೆ ಸಂಪರ್ಕ ಮಾಡ್ಬೋದು. ಪ್ರಾರ್ಥನೆ ಬೇಕಾದರೆ ನೀವು ಕೇಳಿಕೊಳ್ಬೋದು, ಮತ್ತು ನಿಮಗೆ ಆರಾಧನೆ ಬೇಕಾದರೂ ಕೂಡ ನೀವು ನಮಗೆ ಕರೆ ಮಾಡ್ಬೋದು. ನಾವು ನಿಮಗೆ ತಿಳಿಸಲಿಕ್ಕೆ ಸಿದ್ಧವಾಗಿದೆ. ಆಮೇನ್.